ನಮಸ್ಕಾರ, ನಿಮ್ಮ ಪಯಣ ಸರಣ್ ಜೊತೆ. ವೆಲ್ಕಮ್ ಬ್ಯಾಕ್ ಟು ಪಯಣ ವಿತ್ ಸರಣ್. ಸೊ ಈಗ ನೋಡ್ರಿ, ನಾನು ಅಲ್ಲಿಂದ ಆ್ಯಕ್ಚುಲಿ ದೇವಸ್ಥಾನದ ವ್ಯೂ ಪಾಯಿಂಟ್ ಮುಗಿಸ್ಕೊಂಡು ಅಲ್ಲಿಂದ ನೆಕ್ಸ್ಟ್ ವ್ಯೂ ಪಾಯಿಂಟ್ ಹುಡುಕೊಂಡು ಹೋಗ್ತಾ ಇದ್ದೆ. ದಿ ವೇ ಸನ್ರೈಸ್ ನೋಡಿದೆ. ಸೊ ಇಲ್ಲೇನಂದರೆ ಪ್ರೀವಿಯಸ್ ವಿಡಿಯೋ ನೀವೇನಾದರೂ ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ, ಸೊ ದಟ್ ಕಂಟಿನ್ಯೂಯೇಷನ್ ಸಿಗುತ್ತೆ ನಿಮಗೆ. ನಾನು ಇಲ್ಲಿಂದ ಹೋದಾದ್ಮೇಲೆ ನನ್ನ ಒಂದು ಊರು ಸಿಕ್ತು, ಪುದೂರ್ನಾಡು ಅಂತ. ಅಲ್ಲೊಂದು ಇನ್ಫಾರ್ಮೇಷನ್ ಸಿಕ್ತು. ಸೊ ಅದನ್ನು ರೆಕಾರ್ಡ್ ಮಾಡಿದ್ದೀನಿ. ಅದೇನಾದ್ರು ನಿಮ್ಗೆ ಯೂಸ್ಫುಲ್ ಆಗಿದ್ದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮಗೋಸ್ಕರ ಎಲ್ಲ ಮಾಡ್ತಿದ್ದೀವಿ. ದಿಸ್ ಇಸ್ ಕೈಂಡ್ ಆಫ್ ಅ ಸಪೋರ್ಟ್. ಇನ್ಫಾರ್ಮೇಷನ್ ಏನಂದರೆ, ಆ್ಯಕ್ಚುಲಿ ನಾವು 8 o'clock ಆಗಿತ್ತು ಇಲ್ಲಿ. ಟಿಫನ್ ತೊಗೊಳಕ್ಕೆ ಹೋಗ್ತಾ ಇದ್ವಿ. ಇನ್ನೊಂದು ವಿಷಯ ಏನಂದರೆ, ನಿನ್ನೆ ರಾತ್ರಿ ನಾವು ಇಲ್ಲಿ ಬಂದಾಗ ಯಾವುದೇ ಥರ ರೂಮ್ ಇಲ್ಲ ಅಂತ ಆಗಲೇ ಗೊತ್ತಿತ್ತು. ಆದರೂ ವಿಚಾರಿಸಿದ್ವಿ. ಇಲ್ಲ ಸರ್, ಇಲ್ಲೆಲ್ಲೋ ಸ್ಟೇ ಮಾಡಲಿಕ್ಕೆ ರೂಮು, ರೆಸಾರ್ಟು ಆ ಥರ ಯಾವುದೂ ಇಲ್ಲ ಅಂತ ಹೇಳಿದ್ರು. ಸೊ ಆಯಿತು, ಟಿಫನ್ ತಗೊಳಕ್ಕೆ ಹೋಗೋಣ ಅಂತ ಪುದೂರ್ನಾಡು ಅಂತ ಒಂದು ಊರು, ಅಲ್ಲಿಗೆ ಹೋಗಬೇಕು. ಸೊ ಅಲ್ಲಿಗೆ ಹೋದಾಗ ನಮಗೆ ಒಂದು ಇನ್ಫಾರ್ಮೇಷನ್ ಸಿಕ್ತು. ಮುಂದೆ ನೋಡಿ ಬನ್ನಿ. ಸೊ ಗೈಸ್, ಇದು ಪುದೂರ್ನಾಡು. ಸೊ ಇದೇ ಹೋಟ್ಲು. ಇಲ್ಲಿ ಬಂದು ಟಿಫನ್ ತಗೋಬೋದು, ಚೆನ್ನಾಗಿದೆ ಇಲ್ಲಿ. ಸೊ ನಿಮಗೆ ಇಲ್ಲಿ ಬಿಟ್ರೆ ಬೇರೆಲ್ಲೂ ಟಿಫನ್ ಸಿಗಲ್ಲ, ಏನು ಸ್ನ್ಯಾಕ್ಸ್ ಏನು ಸಿಗಂಗಿಲ್ಲ. ಇಲ್ಲಿ ತಗೋಬೋದು. ಹೋಟೆಲ್ ಬಂದ್ಬಿಟ್ಟು ಸಿಲಂಬು ಅಂತ, ಚೆನ್ನಾಗಿದೆ. ಬೆಳಗ್ಗೆ ಪೂರಿ. ಊಟಲ್ಲೇ ಮಾಡ್ತಾರೆ, ಸ್ಟವ್ ಇಲ್ಲ. ನ್ಯಾಚುರಲ್ ಗೈಸ್, ಒಂದು ಇನ್ಫಾರ್ಮೇಶನ್ ಸಿಕ್ಕಿದೆ. ನಾವಿಲ್ಲಿ ಟಿಫನ್ ತಗೊಳಕ್ ಹೋದಾಗ ಆ ಅಂಗಡಿ ಓನರು ಒಂದು ಇನ್ಫಾರ್ಮೇಶನ್ ಕೊಟ್ಟರು. ಅವ್ರು ಹೇಳಿದ್ರು, ಇಲ್ಲಿ ನೀವು ಆರಾಮಾಗಿ ಟೆಂಟ್ ಹಾಕೋಬೋದು ಅಂತ ಹೇಳಿದ್ದಾರೆ. ಸೊ ಆ ಲೊಕೇಶನ್ಗೆ ನಾನು ಈಗ ಬಂದಿದ್ದೀನಿ ನೋಡಿ. ನಿಮಗೆ ಇಲ್ಲೇ ಸ್ಟೇ ಮಾಡ್ಕೋಬೋದು. ಸೊ ಕಾಸ್ಟ್ ಏನಂತ ಅವ್ರನ್ನ ಕೇಳ್ಬಿಟ್ಟು ಹೇಳ್ತೀನಿ. ಸೊ ಇದು ಲೊಕೇಶನ್. ಸರ್ ನೋಡಿ, ಇದು ಮನೆ ಲೊಕೇಶನ್ನು. ಅರೌಂಡ್ ದ ಲೊಕೇಶನ್ ನೋಡ್ಕೊಳ್ಳಿ, ಚೆನ್ನಾಗಿದೆ. ಈ ಮನೇಲಿ ನಾವು ಸ್ಟೇ ಮಾಡ್ಕೋಬೋದಂತೆ. ಹೇಳ್ದಂಗೆ ಇಲ್ಲಿ ದಿಸ್ ಇಸ್ ದ ಪ್ಲೇಸ್, ನೀವು ಟೆಂಟ್ ಹಾಕೋಬೋದು. ಸೊ ಟೆಂಟು ನಾವೇ ತರಬೇಕು, ಟೆಂಟು ಅವ್ರು ಕೊಡಲ್ಲ. ಆಮೇಲೆ ಗೈಸ್, ನಾನು ಯಾವುದು ಪ್ರಮೋಷನ್ ಏನು ಮಾಡ್ತಿಲ್ಲ. ಇದೇ ನನಗೆ ಆಶ್ಚರ್ಯ ಆಯಿತು, ಅಂದರೆ ನನಗೆ ಸರ್ಪ್ರೈಸ್ ಆಯಿತು. ಹೆಂಗಂದರೆ, ಹೋಟ್ಲ್ ಟಿಫನ್ ತಗೊಳಕ್ಕೆ ಹೋದಾಗ ಅವರು ಈ ಇನ್ಫಾರ್ಮೇಷನ್ ಕೊಟ್ಟರು ನನಗೆ. ಸೊ ಇದು ನನಗೂ ಇನ್ಫಾರ್ಮೇಷನ್, ಸೊ ನಿಮಗೂ ಇನ್ಫಾರ್ಮೇಷನ್ ಆಗಿರಲಿ ಅಂತ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ಸೊ ಗೈಸ್, ಬನ್ನಿ ಈಗ ಮನೆ ಒಳಗೆ ಹೋಗೋಣ. ಮನೆ ಹೇಗಿದೆ ಅಂತ ತೋರಿಸ್ತೀನಿ. ಟು ದ ಹೌಸ್. ಸೊ ಒನ್ಸ್ ಯು ಎಂಟರ್ಡ್, ಇಟ್ಸ್ ಅ ಹಾಲ್. ಇಟ್ಸ್ ಅ ಬಿಗ್ ಹಾಲ್. So in the hall, the kitchen. Guys, kitchen is available, but one thing, you have to bring all the necessary to cook. But there is an option to use electric stoves. You can bring and cook it. This is very good for the families. Okay. Once again, I'm not doing this for any promotion. For me itself, it's a big information. Number 2. Okay. So you have very good space, and this bedroom has a toilet. Attached toilet. Okay guys, it's very hygienic. Yeah. This is a hall view. Okay, and kitchen as I showed. So guys, ಚೆನ್ನಾಗಿದೆ. For the family, for the friends, for the groups, ಎಲ್ಲ ಬಂದಲ್ಲಿ ಆರಾಮಾಗಿ ಸ್ಟೇ ಮಾಡ್ಬೋದ್ರಿ. ಅಲ್ಲ, ನಮಗೆ ಆಚೆ ಬಂದಾಗ ದಿ ಹ್ಯಾವ್ ಆಪ್ಷನ್ ಟು ಪುಟ್ ಅ ಟೆಂಟ್, ಸೊ ಯು ಕ್ಯಾನ್ ಸ್ಟೇ ದೇರ್. ಸೊ ಗೈಸ್, ಬನ್ನಿ ಈಗ ಓನರ್ ಹತ್ರ ಹೋಗಿ ಮಾತಾಡೋಣ. ಏನು ಡೀಟೇಲ್ ಬಗ್ಗೆ ಕೇಳ್ಕೊಳ್ಳೋಣ, ಏನು ಎತ್ತ ರೇಟು ಹೆಂಗೆ ಅಂತ ಫುಲ್ ಡೀಟೇಲ್ ಕೇಳ್ಕೊಂಡು ಮತ್ತೆ ನಿಮ್ಗೆ ಮೀಟ್ ಆಗ್ತೀನಿ. ಸೊ ಗೈಸ್, ಲೆಟ್ಸ್ ಮೀಟ್ ದಿ ಪ್ರಾಪರ್ಟಿ ಓನರ್. ಸೊ ಹೂ ಹ್ಯಾಸ್ ಅ ಹೋಟೆಲ್ in Pudurnadu.
So his name is Selvam. He has given the details in Tamil. I'll translate in English, okay, later. So the thing is, if there are group of people, right? If you wanna stay, the cost is 1,000 rupees, okay. If no, we have only 2 people, then the cost is 500, okay. Even the for tent, or you can stay inside the house. And one more thing is, you will get the pure nati chicken here, okay. So you can bring the you can take a chicken from here and cook it yourself. Then if you want, he will cook it for you and give it to you, okay. You can give a call from the staying place. He will send you the food, everything, okay. So meet Mr. Selvam. I'll update the phone number and the description, please. ಸೊ ಗೈಸ್ ಇಲ್ಲಿಂದ ಹೊರಟಿದ್ದೀವಿ. ಗೈಸ್ ಕೆಳಗಡೆ ಇಳಿತಾ ಇದೀವಿ. ಹಲಸಿನಣ್ಣು ಇದೆ, ಕಿತ್ಕೋಬೋದಾ? ಅರೆ ಹಲಸು ಪುಡಿಯಲ್ಲವ. ಸೊ ಗೈಸ್ ಈಗ ಬ್ರೇಕ್ಫಾಸ್ಟ್ ತಂದಿದ್ದೀವಿ. ಸೊ ಅದು ಒಳ್ಳೆ ಲೊಕೇಶನ್ ಹುಡುಕಿದ್ವಿ. ಆ್ಯಕ್ಚುಲಿ ಕುಡಿಯೋಕ್ಕೆ ನೀರು ತಂದಿಲ್ಲ. ಗೈಸ್ ಇಡ್ಲಿ ಬ್ರೇಕ್ಫಾಸ್ಟ್ ಮಾಡ್ತಿದ್ದೀನಿ, ಬನ್ನಿ. ಚೆನ್ನಾಗಿದೆ. ಅಲ್ಲ, ಇಷ್ಟು ಮಾಡಿದ್ದಕ್ಕೆ ಓನರ್ ಫ್ರೀಯಾಗಿ ಕೊಡಲಿಲ್ಲ ಟ್ರಿಪ್ಪನು. ಸೊ ಗೈಸ್ ಈಗ ಫಾರೆಸ್ಟ್ ಮುಗ್ದಿದೆ, ಫಾರೆಸ್ಟ್ ಪ್ಲೇಸ್ ಮುಗ್ದಿದೆ. ನೀವು ಬ್ಯಾಕ್ ಸೈಡ್ ಬೋರ್ಡ್ ನೋಡ್ಬೋದು. ಸೊ ಬ್ಯಾರಿಗೇಡ್ಸ್, ಅದು ಚೆಕ್ ಪೋಸ್ಟ್, ಫಾರೆಸ್ಟ್ ಚೆಕ್ ಪೋಸ್ಟು. ಸೊ ಈಗ ಬೆಂಗಳೂರಿಗೆ ಹೊಡ್ತಾ ಇದ್ದೀನಿ. ಸೊ ಆನ್ ದಿ ವೇ ಸಿಗ್ತೀನಿ ಗೈಸ್. ಅಂಟಿಲ್ ದೆನ್ ಸಬ್ಸ್ಕ್ರೈಬ್ ಮೈ ಚಾನಲ್ ಪಯಣ ವಿತ್ ಸರಣ್. ನಿಮ್ಮ ಪಯಣ ಸರಣ್ ಜೊತೆ, ಓಕೆ, ಜ್ಞಾಪಕ ಇರಲಿ. ಸೊ ಗೈಸ್ ನಮಸ್ಕಾರ. ಆ್ಯಕ್ಚುಲಿ ಈ ಶಾರ್ಟ್ ಪೀರಿಯಡಲ್ಲಿ ಅನ್ಪ್ಲ್ಯಾಂಡಾಗಿ ಹೋಗಿದ್ದ ರೀಸನ್ಗೆ ಫುಲ್ಲು ಎಕ್ಸ್ಪ್ಲೋರ್ ಮಾಡೋಕ್ಕಾಗಲಿಲ್ಲ. ಮೇಲೆ ಆ್ಯಕ್ಚುಲಿ 2 ದಿವಸ ಇದೆ ರೀ ಎಕ್ಸ್ಪ್ಲೋರ್ ಮಾಡೋಷ್ಟು. ಅಲ್ಲಿಂದ ಒಂದು 40 to 60 ಕಿಲೋಮೀಟ್ರ್ ಫಾಲ್ಸ್ ಇದೆಯಂತೆ, ಇನ್ನು ಹಿಲ್ಸ್ ಇದೆ, ಟಾಪ್ ಪೀಕ್ ಇದೆ ಅಂತಂದರು. ಬಟ್ ನನಗೆ ಟೈಮ್ ಸಂಡೇ ಆಗಿರೋ ರೀಸನು ಅದೆಲ್ಲ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ನೆಕ್ಸ್ಟ್ ಟೈಮ್ ಖಂಡಿತ ಕ್ಯಾಪ್ಚರ್ ಮಾಡ್ತೀನಿ ರೀ. ಸೊ ಅದುವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲೆಕ್ಟ್ರಾನಿಕ್ ಸಿಟಿ ಬಂದಿದ್ದೀನಿ. ಇಲ್ಲಿಂದ ನೈಸ್ ರೋಡ್ಗೆ ಲಿಫ್ಟ್ ತಗೊಂಡು ನನ್ನ ಮನೆಗೆ ನಾವು ಹೊರಡುತ್ತೀವಿ. ನೈಸ್ ರೋಡ್ ಎಂಟ್ರಿ. ಈಗ ಮನೆಗೆ ಹೋಗ್ತಾ ಇರೋದು ಗುರು, ಅಷ್ಟೇ. ಸೊ ಮುಂದಿನ ವಿಡಿಯೋವರೆಗೂ ಸಿಗೋಣ. ಅಲ್ಲಿವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಿಮ್ಮ ಪಯಣ ಸರಣ್ ಜೊತೆ. See you guys.